Hello, my dear students. I welcome you all to the Mahajayas class. This is Som Shekaryam. Today in this class, we are going to discuss about typical configuration of computer. Sir, what is the weightage of this chapter, sir? If you learn this chapter, you can get one mark question, one 3-mark question. Totally, you can get 4 marks if you learn this simple and easy chapter. Okay, let me discuss what are the concepts we are going to discuss in this session. In this session, we are going to discuss about the definition of motherboard, characteristics of motherboard, and types of motherboard. Let me discuss the first concept, definition of motherboard. ಓಕೆ ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಮದರ್ಬೋರ್ಡ್. ಸರ್ ಏನ್ ಸರ್ ಅದು ಮದರ್ಬೋರ್ಡ್ ಅಂತಂದ್ರೆ? ಸರ್ ಮದರ್ಬೋರ್ಡ್ ಅಂತಂದ್ರೆ ಇಟ್ಸ್ ಎ ಮೇನ್ ಸರ್ಕ್ಯೂಟ್ ಬೋರ್ಡ್. ಸರ್ ವಾಟ್ ಈಸ್ ಮದರ್ಬೋರ್ಡ್? ಇಟ್ಸ್ ಎ ಮೇನ್ ಸರ್ಕ್ಯೂಟ್ ಬೋರ್ಡ್ ದಟ್ ಕಂಟೈನ್ಸ್, ಸರ್ ಏನೇನಿರುತ್ತೆ ಸರ್ ಅದರಲ್ಲಿ? ಇಟ್ ಕಂಟೈನ್ಸ್ ಡಿಸ್ಕ್ ಕಂಟ್ರೋಲರ್, CPU, ಮೆಮೊರಿ, ಬಸ್ ಅಂಡ್ ಅದರ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಸರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಸರ್ ಏನಂತ ಕರಿತೀನಿ ಸರ್ ಅದನ್ನ? ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತೀನಿ. ಸರ್ ಮದರ್ ಬೋರ್ಡ್ ಅಂದ್ರೆ ಇಷ್ಟೇನೆ. ಸರ್ ಏನದು? ಇಟ್ಸ್ ಎ ಮೇನ್ ಸರ್ಕ್ಯೂಟ್ ಬೋರ್ಡ್. ಮದರ್ ಬೋರ್ಡ್ ಅಂದ್ರೆ ಮೇನ್ ಸರ್ಕ್ಯೂಟ್ ಬೋರ್ಡ್ ದಟ್ ಕಂಟೈನ್ಸ್, ಏನೇನಿರುತ್ತೆ ಅದರಲ್ಲಿ ಸರ್? CPU, ಮೆಮೊರಿ, ಡಿಸ್ಕ್ ಕಂಟ್ರೋಲರ್, ಬಸ್ ಅಂಡ್ ಅದರ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಏನೆಲ್ಲ ಕಾಂಪೋನೆಂಟ್ಸ್ ಇದೆ ಅದೆಲ್ಲ ಯಾವ್ದ್ರಿಂದ ಕನೆಕ್ಟ್ ಆಗಿರುತ್ತೆ? ಮದರ್ ಬೋರ್ಡ್ ಇಂದ ಕನೆಕ್ಟ್ ಆಗಿರುತ್ತೆ. ಸರ್ ಹೆಂಗಿರುತ್ತೆ ಸರ್ ಅದು ಮದರ್ ಬೋರ್ಡ್? ಸರ್ ಇದೇನ್ ಸರ್ ಇದು? ಇಟ್ಸ್ ಎ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಸರ್ ಎಲ್ಲ ಏನಾಗಿರುತ್ತೆ? ಇಂಟರ್ನಲ್ಲಿ ಕನೆಕ್ಟ್ ಆಗಿರುತ್ತೆ. ಇಂಟರ್ನಲ್ಲಿ ಕನೆಕ್ಟ್ ಆಗಿದ್ರೆ ಅದನ್ನ ಏನಂತ ಕರಿತೀನಿ? ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತೀನಿ. ಸರ್ ಇಲ್ಲೆಲ್ಲ ಏನಾಗಿದೆ? ಸರ್ಕ್ಯೂಟ್ಸ್ ಎಲ್ಲ ಇಂಟರ್ನಲ್ಲಿ ಕನೆಕ್ಟ್ ಆಗಿರುತ್ತೆ. ಈ ರೀತಿ ಇಂಟರ್ನಲ್ಲಿ ಕನೆಕ್ಟ್ ಆಗಿದ್ರೆ ಅದನ್ನ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತೀನಿ. ಸರ್ ಇದ್ರಲ್ಲಿ ಏನಿರುತ್ತೆ ಸರ್? ಸರ್ ಇಟ್ ಕಂಟೈನ್ಸ್ CPU ಅಂತಂದ್ರೆ ಪ್ರೋಸೆಸರ್. ಸರ್ ಪ್ರೋಸೆಸರ್ ನಿಮ್ಮ ಒಳಗಡೆ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಮತ್ತೆ ಏನಿರುತ್ತೆ ಸರ್? ಬಸ್ ಇರುತ್ತೆ, ಮೆಮೊರಿ. ಸರ್ ಇದೇನಿದು? ರ್ಯಾಮ್ ಇದು. ಓಕೆನಾ? ಪವರ್ ಕನೆಕ್ಟರ್, ಪ್ರೊಸೆಸರ್, ಮತ್ತೆ ಬಸ್, ಡಿಸ್ಕ್ ಕಂಟ್ರೋಲರ್ ಎಲ್ಲ ಏನಾಗಿರುತ್ತೆ ಇದರಲ್ಲಿ ಕನೆಕ್ಟ್ ಆಗಿರುತ್ತೆ. ಹಂಗಾಗಿ ಇದನ್ನ ಏನಂತ ಕರಿತೀನಿ? ಮೇನ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತೀನಿ. ಏನಂತ ಕರಿತೀನಿ ಸರ್ ಇದನ್ನ? ಮೇನ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತೀನಿ. ಸರ್ ಯಾಕೆ ಸರ್? ಪ್ರತಿ ಒಂದು ಕಾಂಪೋನೆಂಟ್ಸ್ ಏನೆಲ್ಲ ಇದೆ ಅದೆಲ್ಲ ಕನೆಕ್ಟ್ ಆಗೋದು ಈ ಮದರ್ ಬೋರ್ಡ್ ಇಂದ. ಹಂಗಾಗಿ ಇದನ್ನ ಮೇನ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತೀನಿ. ಸೊ ದಿಸ್ ಇಸ್ ಅವರ್ ಡೆಫಿನೇಷನ್ ಆಫ್ ಮದರ್ ಬೋರ್ಡ್. ಸೊ ಇದನ್ನೇನಂತ ಕರಿತೀನಿ ಸರ್ ನಾನು? ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತಾ ಇದ್ದೀನಿ. ನೆಕ್ಸ್ಟ್, ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್ ಸರ್? ಸರ್ ಡೆಫಿನೇಷನ್ ಅರ್ಥ ಆಗಿದೆ ಏನ್ ಸರ್ ಅದು? ಇಷ್ಟೇನೆ. ಇದು ಇಂಪಾರ್ಟೆಂಟ್, 1 ಮಾರ್ಕ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದು. ಕೇಳ್ತಾನೆ 1 ಮಾರ್ಕ್ಗೆ ವಾಟ್ ಈಸ್ ಮದರ್ ಬೋರ್ಡ್, ಅಥವಾ ಕೇಳ್ತಾನೆ ವಾಟ್ ಈಸ್ ದಿ ಮೇನ್ ಸರ್ಕ್ಯೂಟ್ ಬೋರ್ಡ್ ಇನ್ ದಿ ಕಂಪ್ಯೂಟರ್ ಅಂತ ಕೇಳಿದ್ರೆ ಏನದು? MCQಗೆ ಏನಂತ ಬರೀತೀರಾ? ಮದರ್ ಬೋರ್ಡ್ ಅಂತ ಬರೀತೀರಾ. ಓಕೆನಾ? ನೆಕ್ಸ್ಟ್ ಕಾನ್ಸೆಪ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್. Okay, what are the characteristics of motherboard? Sir, we have 3 characteristics of motherboard. It is a very important concept for 3-mark question. Repeatedly asked question for your examination. It's a very important question for 3 marks. The characteristics of motherboard can be classified into mainly 3 types. Sir, yayavu sir 3 types? Form factor, chipset and ಪ್ರೊಸೆಸರ್ ಸಾಕೆಟ್. ಸರ್ ಏನ್ ಸರ್ ಅದು ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ? ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ಇಟ್ ರೆಫರ್ಸ್ ದಿ ಜಾಮೆಟ್ರಿ, ಡೈಮೆನ್ಷನ್, ಅರೇಂಜ್ಮೆಂಟ್ ಅಂಡ್ ಎಲೆಕ್ಟ್ರಾನಿಕಲ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಮದರ್ ಬೋರ್ಡ್. ಸರ್ ನನಗೆ ಮದರ್ ಬೋರ್ಡ್ ಯಾವ ಡೈಮೆನ್ಷನ್ ಅಲ್ಲಿ ಇರಬೇಕು, ಓಕೆನಾ, ಯಾವ ಶೇಪ್ ಅಲ್ಲಿ ಇರಬೇಕು, ಮತ್ತೆ ಅದಕ್ಕೆ ಏನೆಲ್ಲ ಅರೇಂಜ್ಮೆಂಟ್ಸ್ ಬೇಕು, ಮತ್ತೆ ಏನೆಲ್ಲ ಎಲೆಕ್ಟ್ರಿಕಲ್ ರಿಕ್ವೈರ್ಮೆಂಟ್ಸ್ ಬೇಕು, ಅದನ್ನೆಲ್ಲ ರೆಫರ್ ಮಾಡೋದು ಯಾವುದು ಅಂತಂದ್ರೆ ಫಾರ್ಮ್ ಫ್ಯಾಕ್ಟರ್. ಸರ್ ಫಾರ್ಮ್ ಫ್ಯಾಕ್ಟರ್ ಅಂದ್ರೆ ಅರ್ಥ ಆಯ್ತು ಏನ್ ಸರ್ ಅದು? ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ again it refers to geometry, dimension, arrangement and electrical requirements of the motherboard. Sir that is called a form factor. Next, what is the next characteristics? Chipset. Sir ಏನ್ ಸರ್ ಅದು chipset ಅಂತಂದ್ರೆ? ಸರ್ chipset ಅಂದ್ರೆ ಇಷ್ಟೇನೆ. ಏನ್ ಸರ್ ಅದು? It controls the majority of the resources of the computer. ಸರ್ ಕಂಪ್ಯೂಟರ್ ಅಲ್ಲಿ ಏನೆಲ್ಲ ರಿಸೋರ್ಸಸ್ ಇದೆ, ಫಾರ್ ಎಕ್ಸಾಂಪಲ್ ಏನ್ ಸರ್ ಅದು? ಕೀಬೋರ್ಡ್, ಮಾನಿಟರ್, ಮೌಸ್, ಇದೆಲ್ಲ ರಿಸೋರ್ಸಸ್, ಸಾಫ್ಟ್ವೇರ್ ರಿಸೋರ್ಸಸ್, ಹಾರ್ಡ್ವೇರ್ ರಿಸೋರ್ಸಸ್ ಎಲ್ಲ ಇದೆಯಲ್ವಾ ಸರ್? ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರು ಅಂತಂದ್ರೆ ಚಿಪ್ ಸೆಟ್. ಮತ್ತೆ ಅಂಡ್ ಇಟ್ ಕೋಆರ್ಡಿನೇಟ್ಸ್ ದಿ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ವೇರಿಯಸ್ ಡಿವೈಸಸ್ ಆಫ್ ದಿ ಕಂಪ್ಯೂಟರ್.
ಸರ್ ನಮ್ ಕಂಪ್ಯೂಟರ್ ಅಲ್ಲಿ ಏನೆಲ್ಲ ಡಿವೈಸ್ ಇರುತ್ತೆ ಅದೆಲ್ಲ ಡೇಟಾ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಅದನ್ನ ಕೋಆರ್ಡಿನೇಟ್ ಮಾಡೋದು ಯಾರು ಅಂತಂದ್ರೆ ಚಿಪ್ ಸೆಟ್. ಸರ್ ಚಿಪ್ ಸೆಟ್ ಅಂದ್ರೆ ಅರ್ಥ ಆಯ್ತು ಏನ್ ಸರ್ ಅದು ಚಿಪ್ ಸೆಟ್ ಅಂತಂದ್ರೆ ಇಟ್ ಕಂಟ್ರೋಲ್ಸ್ ದಿ ಮೆಜಾರಿಟಿ ರಿಸೋರ್ಸಸ್ ಆಫ್ ದಿ ಕಂಪ್ಯೂಟರ್ ಅಂಡ್ ಇಟ್ ಕೋಆರ್ಡಿನೇಟ್ಸ್ ದಿ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ವೇರಿಯಸ್ ಡಿವೈಸಸ್ ಆಫ್ ದಿ computer, that is called chipset. And another one of the motherboard characteristics is processor circuit. ಸರ್ ಏನ್ ಸರ್ ಅದು ಪ್ರೊಸೆಸರ್ ಸಾಕೆಟ್ ಅಂತಂದ್ರೆ ಸರ್ ಇಷ್ಟೇನೆ ಸರ್ ಇದೇನ್ ಸರ್ ಇದು ಇಟ್ಸ್ ಎ ರೆಕ್ಟಾಂಗ್ಯುಲರ್ ಆರ್ ಸ್ಕ್ವೇರ್ ಶೇಪ್ಡ್ ಕನೆಕ್ಟರ್. ಸರ್ ಏನ್ ಸರ್ ಇದು ಇಟ್ಸ್ ಎ ಕನೆಕ್ಟರ್. ಸರ್ ಆ ಕನೆಕ್ಟರ್ ನ ಏನಕ್ಕೆ ಯೂಸ್ ಮಾಡ್ತಾ ಇದೀನಿ ಇಟ್ ಈಸ್ ಯೂಸ್ ಟು ಕನೆಕ್ಟ್ ದಿ ಪ್ರೊಸೆಸರ್ ವರ್ಟಿಕಲಿ. ನಾನು ಏನ್ ಮಾಡ್ತಾ ಇದೀನಿ ಆ ಪ್ರೊಸೆಸರ್ ನ ಕನೆಕ್ಟ್ ಮಾಡಕ್ಕೆ ನಾನೇನ್ ಮಾಡ್ತಾ ಇದೀನಿ ಈ ಪ್ರೊಸೆಸರ್ ಸಾಕೆಟ್ ನ ಯೂಸ್ ಮಾಡ್ತಾ ಇದೀನಿ. ಸರ್ ಇದು ಇದೆಯಲ್ವಾ ಏನಿದು ಮದರ್ ಬೋರ್ಡ್ ಇದು. ಈ ಮದರ್ ಬೋರ್ಡ್ ಅಲ್ಲಿ ಸರ್ ಇಲ್ಲಿ ಈ ಫ್ಯಾನ್ ಇದೆಯಲ್ವಾ ಫ್ಯಾನ್ ಕೆಳಗಡೆ ಏನಿರುತ್ತೆ ಒಂದು ಕನೆಕ್ಟರ್ ಇರುತ್ತೆ. ಈ ಕನೆಕ್ಟರ್ ನ ಏನಂತ ಕರಿತೀನಿ ಪ್ರೊಸೆಸರ್ ಸಾಕೆಟ್ ಅಂತ ಕರಿತೀನಿ. ಆ ಪ್ರೊಸೆಸರ್ ಸಾಕೆಟ್ ಗೆ ನಾನು ಏನ್ ಮಾಡ್ತಾ ಇದೀನಿ ಪ್ರೊಸೆಸರ್ ನ ಕನೆಕ್ಟ್ ಮಾಡ್ತಾ ಇದೀನಿ ಸರ್. ಸರ್ ಇದೇನ್ ಸರ್ ಇದು ಪ್ರೊಸೆಸರ್ ಸಾಕೆಟ್. ಇದೆಲ್ಲ ಏನ್ ಸರ್ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್. ಸರ್ ಇದು ಏನ್ ಡೈಮೆನ್ಷನ್ ನಾನು ಯಾವ ರೀತಿ ಇದನ್ನ ಅರೇಂಜ್ ಮಾಡಬೇಕು ಓಕೆನಾ ಯಾವ ರೀತಿ ಬಿಲ್ಡ್ ಮಾಡಬೇಕು ಅದನ್ನೇನಂತ ಕರಿತೀನಿ ಫಾರ್ಮ್ ಫ್ಯಾಕ್ಟರ್ ಅಂತ ಕರಿತೀನಿ ಓಕೆನಾ. ನೆಕ್ಸ್ಟ್ ಸರ್ ಇಲ್ಲಿ ಪ್ರೊಸೆಸರ್ ಒಳಗಡೆ ಏನಿರುತ್ತೆ ಸರ್ ಚಿಪ್ ಸೆಟ್ ಇರುತ್ತೆ. ಮದರ್ ಬೋರ್ಡ್ ಒಳಗಡೆ ಏನಿರುತ್ತೆ ಚಿಪ್ ಸೆಟ್ ಇರುತ್ತೆ. ಈ ಚಿಪ್ ಸೆಟ್ ಏನ್ ಮಾಡುತ್ತೆ ಸರ್ ಇಟ್ ಕಂಟ್ರೋಲ್ಸ್ ದಿ ಮೆಜಾರಿಟಿ ಆಫ್ ದಿ ರಿಸೋರ್ಸಸ್ ಅಂಡ್ ಕೋಆರ್ಡಿನೇಟ್ಸ್ ದಿ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ವೇರಿಯಸ್ ಡಿವೈಸಸ್ ಆಫ್ ದಿ ಕಂಪ್ಯೂಟರ್. ಅಂಡ್ ಪ್ರೊಸೆಸರ್ ಸಾಕೆಟ್ ಅಂದ್ರೆ ಗೊತ್ತಾಗಿದೆ ಏನ್ ಸರ್ ಅದು ಇದೊಂದು ಕನೆಕ್ಟರ್. ಯಾವ ಶೇಪ್ ಅಲ್ಲಿ ಇರುತ್ತೆ ಆ ಕನೆಕ್ಟರ್ ರೆಕ್ಟಾಂಗುಲರ್ ಆರ್ ಸ್ಕ್ವೇರ್ ಶೇಪ್ ಅಲ್ಲಿ ಆ ಕನೆಕ್ಟರ್ ಇರುತ್ತೆ. ಆ ಕನೆಕ್ಟರ್ ಏನಕ್ಕೆ ಯೂಸ್ ಮಾಡ್ತಾ ಇದೀನಿ ಪ್ರೊಸೆಸರ್ ನ ಕನೆಕ್ಟ್ ಮಾಡಕ್ ಯೂಸ್ ಮಾಡ್ತಾ ಇದೀನಿ. ಫಾರ್ ಎಕ್ಸಾಂಪಲ್ ಯಾವುದು ಪ್ರೊಸೆಸರ್ ಅಂದ್ರೆ ಪೆಂಟಿಯಂ AMD ಸೆಲ್ರಾನ್ ಈ ರೀತಿ ಎಲ್ಲ ಇದೆಯಲ್ವಾ ಸರ್ ಇದನ್ನೆಲ್ಲ ಏನಂತ ಕರಿತೀನಿ ಪ್ರೊಸೆಸರ್ ಅಂತ ಕರಿತೀನಿ. ಈ ಪ್ರೊಸೆಸರ್ ನ ಕನೆಕ್ಟ್ ಮಾಡಕ್ಕೆ ಈ ಪ್ರೊಸೆಸರ್ ಸಾಕೆಟ್ ನ ಯೂಸ್ ಮಾಡ್ತಾ ಇದೀನಿ. ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಸೆಷನ್ ಇಸ್ ಟೈಪ್ಸ್ ಆಫ್ motherboard. Sir, motherboard can be classified into mainly 4 types. Which are the different types of motherboard? Yes, XT motherboard, AT motherboard, baby AT motherboard. Sorry, it's a baby AT motherboard and ATX motherboard. Motherboard can be classified into mainly how many types? Yes, 4 types. First one XT motherboard, AT motherboard, baby AT motherboard and ATX motherboard. Let me discuss the first type of motherboard, that is called XT motherboard. Sir, what is the abbreviation of XT motherboard sir? XT stands for extended technology motherboard. Sir ಏನು ಸರ್ ಅದು XT ಅಂತಂದ್ರೆ extended technology motherboard. Sir, these are all the old type motherboards. XT motherboard ಅಂದ್ರೆ ಏನು ಸರ್ ಅದು it's a old type motherboard. Sir, what is the processor socket we used in XT motherboard? Is low insertion force. ಏನ್ ಸರ್ ಅದು LIF ಪ್ರೊಸೆಸರ್ ಸಾಕೆಟ್ ನ ಯೂಸ್ ಮಾಡ್ತಾ ಇದೀವಿ ಎಲ್ಲಿ XT ಮದರ್ ಬೋರ್ಡ್ ಅಲ್ಲಿ. ನೆಕ್ಸ್ಟ್ ಸರಿ ಯಾವ ಸ್ಲಾಟ್ ಯೂಸ್ ಮಾಡ್ತಾ ಇದೀವಿ ರ್ಯಾಮ್ ಸ್ಲಾಟ್ ಬಂದು ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಏನ್ ಸರ್ ಅದು ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ರ್ಯಾಮ್ ಸ್ಲಾಟ್ ನ ಯೂಸ್ ಮಾಡ್ತಾ ಇದೀವಿ ಯಾವ್ದ್ರಲ್ಲಿ XT ಮದರ್ ಬೋರ್ಡ್ ಅಲ್ಲಿ. ಮತ್ತೆ ಇದ್ರದ್ದು ಪವರ್ ಪಿನ್ ಕನೆಕ್ಟರ್ ಯಾವ್ದು ಸರ್ ಅದು ಇಟ್ಸ್ ಎ 12 ಪಿನ್ ಪವರ್ ಕನೆಕ್ಟರ್. ಸರಿ XT ಮದರ್ ಬೋರ್ಡ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾ ಇದೀನಿ 12 ಪಿನ್ ಪವರ್ ಕನೆಕ್ಟರ್ ನ ಯೂಸ್ ಮಾಡ್ತಾ ಇದೀನಿ. ಸರ್ ವಾಟ್ ಆರ್ ದಿ ಎಕ್ಸಾಂಪಲ್ ಫಾರ್ XT ಮದರ್ ಬೋರ್ಡ್? ಸರ್ Pentium 1, Pentium 2, Pentium Pro. ಓಕೆನಾ. ಸೊ ದೀಸ್ ಆರ್ ಆಲ್ ದಿ ಡಿಫರೆಂಟ್ ಎಕ್ಸಾಂಪಲ್ಸ್ ಫಾರ್ XT ಮದರ್ ಬೋರ್ಡ್. ಸರ್ ಏನೆಲ್ಲ ಫೀಚರ್ಸ್ ಅದು XT ಮದರ್ ಬೋರ್ಡ್ ಅಂತಂದ್ರೆ ಸರ್ ಆಲ್ರೆಡಿ ಹೇಳಿದೆ ಏನ್ ಸರ್ ಇದು ಓಲ್ಡ್ ಟೈಪ್ ಮದರ್ ಬೋರ್ಡ್. ಸರ್ ಇದೆಲ್ಲ ಏನಿದು ATX ಮದರ್ ಬೋರ್ಡ್. ಇದೆಲ್ಲ ಏನಿದು ATX ಮದರ್ ಬೋರ್ಡ್. ಸರ್ ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ವಿ ಇದು ATX ಮದರ್ ಬೋರ್ಡ್. ನಾವ್ ಹೇಳ್ತಾ ಇರೋದು XT ಮದರ್ ಬೋರ್ಡ್. XT ಮದರ್ ಬೋರ್ಡ್ ಅಂತಂದ್ರೆ ಓಲ್ಡ್ ಟೆಕ್ನಾಲಜಿ ಮದರ್ ಬೋರ್ಡ್. ಇವಾಗ ಪ್ರೆಸೆಂಟ್ ಟೈಮ್ XT ಮದರ್ ಬೋರ್ಡ್ ಯೂಸ್ ಮಾಡ್ತಾ ಇಲ್ಲ. ಬಟ್ ಅದ್ರಲ್ಲಿ ಏನ್ ಪ್ರೊಸೆಸರ್ ಸಾಕೆಟ್ ಯೂಸ್ ಮಾಡಿದ್ವಿ ಸರ್ ಇದೇನಿದು ಪ್ರೊಸೆಸರ್ ಸಾಕೆಟ್. ಆ ಪ್ರೊಸೆಸರ್ ಸಾಕೆಟ್ ಯಾವ್ದು ಯೂಸ್ ಮಾಡ್ತಾ ಇದ್ವಿ ಅಂತಂದ್ರೆ ಲೋ ಇನ್ಸರ್ಷನ್ ಫೋರ್ಸ್ ಅನ್ನೋ ಪ್ರೊಸೆಸರ್ ಸಾಕೆಟ್ ನ ಯೂಸ್ ಮಾಡ್ತಾ ಇದೀವಿ. ಮತ್ತೆ ರ್ಯಾಮ್ ಸ್ಲಾಟ್ ಯಾವ್ದು ಸರ್ ಅದು ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಸರ್ ಇದೇನಿದು ಇದು ರ್ಯಾಮ್ ಸ್ಲಾಟ್. ಇದು ಯಾವ್ದಿದು ATX ಮದರ್ ಬೋರ್ಡ್ ರ್ಯಾಮ್ ಸ್ಲಾಟ್. ಸರ್ ಇದೇನಿದು ರ್ಯಾಮ್ ಸ್ಲಾಟ್. ಇದು ಈ ರೀತಿ ಇರುತ್ತೆ ರ್ಯಾಮ್ ಸ್ಲಾಟ್ ಇದು. ಸರ್ ಇದು ATX ಮದರ್ ಬೋರ್ಡ್. ಬಟ್ XT ಮದರ್ ಬೋರ್ಡ್ ಅಲ್ಲಿ ಯಾವ್ದು ರ್ಯಾಮ್ ಸ್ಲಾಟ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ಅನ್ನೋ ರ್ಯಾಮ್ ಸ್ಲಾಟ್ ನ ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್
ಸರ್ ಅದೇನ್ ಸರ್ ಅದು ಪಿನ್ ಪವರ್ ಕನೆಕ್ಟರ್ ಅಂತಂದ್ರೆ ಸರ್ ಅಲ್ಲಿ ಯಾವ್ದು 12 ಪಿನ್ ಪವರ್ ಕನೆಕ್ಟರ್. ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಸರ್ ಇದೇನಿದು ಇದು ಪವರ್ ಕನೆಕ್ಟರ್. ಇದು ಏನ್ ಸರ್ ಇದು ಪವರ್ ಕನೆಕ್ಟರ್. ಸರ್ ನಮ್ಮಲ್ಲಿ ಯಾವ್ದಿರೋದು ಅಂತಂದ್ರೆ 24 ಪವರ್ ಕನೆಕ್ಟರ್. ಓಕೆನಾ 24 ಪಿನ್ ಪವರ್ ಕನೆಕ್ಟರ್ ಇವಾಗ ಯೂಸ್ ಮಾಡ್ತಾ ಇರೋದು. ಬಟ್ ನಾವು XT ಮದರ್ ಬೋರ್ಡ್ ಅಲ್ಲಿ ಯಾವ್ದು ಪವರ್ ಕನೆಕ್ಟರ್ ಯೂಸ್ ಮಾಡ್ತಾ ಇದ್ವಿ ಅಂತಂದ್ರೆ 12 ಪಿನ್ ಪವರ್ ಕನೆಕ್ಟರ್ ನ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಸರ್ ಇಲ್ಲಿ 24 ಇರುತ್ತೆ. ಇಲ್ಲಿ ಯಾವ್ದು ಅಂತಂದ್ರೆ ಇದು ATX ಮದರ್ ಬೋರ್ಡ್. ಏನ್ ಸರ್ ಇದು ATX ಮದರ್ ಬೋರ್ಡ್ ಪವರ್ ಕನೆಕ್ಟರ್. ಇದೇ ರೀತಿ XT ಮದರ್ ಬೋರ್ಡ್ ಅಲ್ಲಿ ನಿಮ್ಗೆ ಎಷ್ಟು ಪಿನ್ ಬರುತ್ತೆ ಅಂತಂದ್ರೆ 12 ಪಿನ್ ಪವರ್ ಕನೆಕ್ಟರ್ ಬರುತ್ತೆ. ಸರ್ ಇದಕ್ಕೆಲ್ಲ ಎಕ್ಸಾಂಪಲ್ ಯಾವುದು ಅಂತಂದ್ರೆ Pentium 1, Pentium 2 ಮತ್ತೆ Pentium Pro. ಇದೆಲ್ಲ ಏನ್ ಸರ್ ಅದು ಎಕ್ಸಾಂಪಲ್ ಫಾರ್ XT motherboard. Once again, briefly explain. What's the first point with respect to XT motherboard? Yes, XT motherboard stands for Extended Technology Motherboard. What is the second point? Sir, these are all the old technology motherboard. What is the third point? What is the RAM slot? Sorry, processor socket we used in XT motherboard? Yes, low insertion force processor socket were used in XT motherboard. What is the next point? RAM slot. Which is the RAM slot we used in XT motherboard? Yes, dual inline memory module RAM slot were used in XT motherboard. Next, it's a 12 pin power connector. ಎಷ್ಟು ಪಿನ್ ಇರುತ್ತೆ ಸರ್ ಅದರಲ್ಲಿ 12 ಪಿನ್ ಇರುತ್ತೆ. ಪವರ್ ಕನೆಕ್ಟರ್ ಅಲ್ಲಿ ಎಷ್ಟು ಇರುತ್ತೆ ಸರ್ 12 ಪಿನ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ XT motherboard. XT motherboard ಅಲ್ಲಿ ಏನೇನೆಲ್ಲ ಎಕ್ಸಾಂಪಲ್ ಸರ್ ಅದೇ ಸರ್ Pentium 1, Pentium 2, Pentium Pro. Sir, these are all the different example for XT motherboard. Next, what is the next type of motherboard? Yes, AT motherboard. Let me explain second type of motherboard called AT motherboard. Okay, sir. Next type is AT motherboard. AT stands for Advanced Technology. Sir, ಏನು ಸರ್ ಅದು AT definition ಏನು ಸರ್ ಅದು abbreviation? Yes, Advanced Technology motherboard. Sir, what is the processor socket we used in AT motherboard? Yes, PGA processor socket. Sir, first type XT motherboard ಅಲ್ಲಿ low insertion force processor socket ನ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ಬಂದಾಗ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ PGA processor socket. What is the abbreviation of PGA sir? Pin grid array. ಏನ್ ಸರ್ ಅದು pin grid array processor socket ನ ಯೂಸ್ ಮಾಡ್ತಾ ಇದ್ದೀನಿ. Next, which is the RAM slot we used in AT motherboard? Sir, SD RAM slot. What is the abbreviation of SD? Synchronous dynamic random access memory. Sir, XT motherboard ಅಲ್ಲಿ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ವಿ ಡ್ಯೂಯಲ್ ಇನ್ಲೈನ್ ಮೆಮೊರಿ ಮಾಡಲ್ RAM slot ನ ಯೂಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ AT motherboard ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಪ್ಗ್ರೇಡ್ ಆಗ್ಬಿಟ್ಟು ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ RAM slot ST RAM slot ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸರ್ ಇಟ್ ಹ್ಯಾಸ್ 20 ಪಿನ್ ಪವರ್ ಕನೆಕ್ಟರ್. ಸರ್ XT motherboard ಅಲ್ಲಿ ಯಾವ್ದು ಸರ್ ಅದು 12 ಪಿನ್ ಪವರ್ ಕನೆಕ್ಟರ್. ಬಟ್ AT motherboard ಅಲ್ಲಿ ಯಾವ್ದು ಸರ್ ಅದು 20 ಪಿನ್ ಪವರ್ ಕನೆಕ್ಟರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸರ್ ಈ ರೀತಿ ಡಿಫ್ರೆನ್ಸ್ ನೋಡ್ಕೊಂಡ್ರೆ ನಿಮ್ಗೆ ಈಸಿ ಕಲಿಯಕ್ಕೆ. ನೆಕ್ಸ್ಟ್, ವಾಟ್ ಈಸ್ ದಿ ಎಕ್ಸಾಂಪಲ್ ಫಾರ್ AT motherboard? ಯಾವ್ದು ಸರ್ ಅದು Pentium 3. ಸರ್ XT motherboard ಅಲ್ಲಿ Pentium 1, Pentium 2, Pentium Pro. ಓಕೆನಾ. ನೆಕ್ಸ್ಟ್ ಅಪ್ಡೇಟ್ ಆಗ್ತಾ ಇದೀನಿ, ಇಲ್ಲೇನ್ ಮಾಡ್ತಾ ಇದೀನಿ Pentium 3 ನ ಯೂಸ್ ಮಾಡ್ತಾ ಇದೀನಿ. ಸೊ ದಿಸ್ ಆರ್ ಆಲ್ ದಿ ಡಿಫರೆಂಟ್ ಪಾಯಿಂಟ್ಸ್ ವಿತ್ ರೆಸ್ಪೆಕ್ಟ್ ಟು AT motherboard. What is the first point? Yes, the stand for yes, Advanced Technology motherboard. What is the processor socket we used? PGA, pin grid array processor socket was used in AT motherboard. What is the RAM slot we used? Yes, SD RAM slot. Next, what is the pin power connector we used? Yes, 20 pin power connector, and example is Pentium 3. So these are all the concepts we have to understand with respect to AT motherboard. What is the next type of motherboard we have as baby AT motherboard? ಏನ್ ಸರ್ ಅದು baby AT motherboard? ಏನ್ ಸರ್ ಅದು baby AT motherboard ಅಂತಂದ್ರೆ ಸರ್ ಇಷ್ಟೇನೆ ಸರ್. ಬೇಬಿ ಅಂತಂದ್ರೆ ಏನ್ ಸರ್ ಅದು ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಫಸ್ಟ್ 2 types of motherboard. ಯಾವ್ದು ಸರ್ XT motherboard, AT motherboard ಎರಡನ್ನು ಕಂಬೈನ್ ಮಾಡಿ ನಾನು ಏನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ baby AT motherboard ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಆರ್ ದಿ ಕಾನ್ಸೆಪ್ಟ್ಸ್ ವಿ ಹ್ಯಾವ್ ಟು ಲರ್ನ್ ಇನ್ baby AT motherboard? Yes, first point, yes, it's a combination of XT and AT motherboard. That is the first point.
belongs to baby 80 motherboard. What is the second point? It was the first PC motherboard. ಏನ್ ಸರ್ ಅದು? It was the first PC motherboard to build in sockets for IO ports. ಸರ್ ಇಲ್ಲಿ ತನಕ ಏನಿರ್ಲಿಲ್ಲ, ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಕಾನ್ಸೆಪ್ಟ್ ಇರ್ಲಿಲ್ಲ, ಸಾಕೆಟ್ಸ್ ಯೂಸ್ ಮಾಡ್ತಾ ಇದ್ವಿ. ಬಟ್ ಫಸ್ಟ್ ಟೈಮ್ ನಾನು ಏನ್ ಮಾಡ್ತಾ ಇದ್ದೀನಿ, ಕಂಪ್ಯೂಟರ್ ಅಲ್ಲಿ ಮದರ್ ಬೋರ್ಡ್ ಅಲ್ಲಿ IO ಪೋರ್ಟ್ಸ್ ನ ಯೂಸ್ ಮಾಡ್ತಾ ಇದೀನಿ. ಏನ್ ಯೂಸ್ ಮಾಡ್ತಾ ಇದೀನಿ ಸರ್ ಇಲ್ಲಿ? ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ನ ಯೂಸ್ ಮಾಡ್ತಾ ಇದೀನಿ. ಯಾವ ಮದರ್ ಬೋರ್ಡ್ ಅಲ್ಲಿ? baby 80 motherboard. This is the first type of motherboard we introduced. ಯಾವ್ದು ಸರ್ ಅದು? IO ports. Next, what are the example for baby 80 motherboard? Yes sir, Pentium 3 and 4 are the example for baby 80 motherboard. So these are all the concepts with respect to 80 motherboard and baby 80 motherboard. Already we discussed three types of motherboard. Which are the three types of motherboard? XT motherboard, 80 motherboard and baby 80 motherboard. Last one, which is the last one? Yes, advanced technology extended motherboard, that is 80X motherboard. Let me explain the abbreviation of 80X motherboard, sir. Yes, advanced technology extended motherboard. What is the first point with respect to 80X motherboard? Yes, advanced technology extended motherboard. Sir, it is a latest motherboard. Present time ನಾವು ಯಾವ್ದು ಯೂಸ್ ಮಾಡ್ತಾ ಇದ್ವಿ? ಎಸ್ ಸರ್, 80X motherboard ನ ಯೂಸ್ ಮಾಡ್ತಾ ಇದ್ವಿ. ಸರ್ ಇದರಲ್ಲಿ ಪ್ರೊಸೆಸರ್ ಸಾಕೆಟ್ ಯಾವ್ದು ಯೂಸ್ ಮಾಡ್ತಾ ಇದ್ವಿ? ಎಸ್, MPGA. ಏನ್ ಸರ್ ಅದು MPGA ಅಂತಂದ್ರೆ? ಸರ್ ಪ್ರೀವಿಯಸ್ ಮದರ್ ಬೋರ್ಡ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾ ಇದ್ವಿ? PGA, ಪಿನ್ ಗ್ರಿಡ್ ಅರೇನ ಯೂಸ್ ಮಾಡ್ತಾ ಇದ್ವಿ. ಬಟ್ ಲೇಟೆಸ್ಟ್ ಮದರ್ ಬೋರ್ಡ್ ಯಾವ್ದು? 80X ಅಲ್ಲಿ ನಾನೇನು ಯೂಸ್ ಮಾಡ್ತಾ ಇದ್ದೀನಿ? MPGA ನ ಯೂಸ್ ಮಾಡ್ತಾ ಇದ್ದೀನಿ. ಏನ್ ಸರ್ ಅದು MPGA ಅಂತಂದ್ರೆ? ಸರ್ PGA ಅಂದ್ರೆ ಪಿನ್ ಗ್ರಿಡ್ ಅರೇ, MPGA ಅಂತಂದ್ರೆ ಮೈಕ್ರೋ ಪಿನ್ ಗ್ರಿಡ್ ಅರೇ ಅಂತ ಹೇಳ್ತಾ ಇದೀನಿ. ವಾಟ್ ಇಸ್ ದಿ ಅಬ್ರಿವೇಷನ್ ಆಫ್ MPGA? ಮೈಕ್ರೋ ಪಿನ್ ಗ್ರಿಡ್ ಅರೇ. ಸರ್ ದಿ ಅಬ್ರಿವೇಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಿಮ್ಗೆ MCQ ಗೆ ಇದೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಏನದು? MPGA ಅಂತಂದ್ರೆ ಮೈಕ್ರೋ ಪಿನ್ ಗ್ರಿಡ್ ಅರೇ ಅಂತ ಹೇಳ್ತಾ ಇದೀನಿ. ಸರಿ, ದಿಸ್ ಇಸ್ ದಿ ಪ್ರೊಸೆಸರ್ ಸಾಕೆಟ್ ವಿ ಯೂಸ್ಡ್ ಇನ್ 80X ಮದರ್ ಬೋರ್ಡ್. ನೆಕ್ಸ್ಟ್ ಏನ್ ಸರ್ ಅದು? ರ್ಯಾಮ್ ಸ್ಲಾಟ್. ಯಾವ್ದು ಯೂಸ್ ಮಾಡ್ತಾ ಇದೀವಿ ರ್ಯಾಮ್ ಸ್ಲಾಟ್ ಇಲ್ಲಿ? DDR ರ್ಯಾಮ್ ಸ್ಲಾಟ್. ಏನ್ ಸರ್ ಅದು DDR ಅಂತಂದ್ರೆ? ಡಬಲ್ ಡೇಟಾ ರೇಟ್. ಏನ್ ಸರ್ ಅದು? ಡಬಲ್ ಡೇಟಾ ರೇಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀನಿ. ಏನ್ ಸರ್ ಅದು? ಡಬಲ್ ಡೇಟಾ ರೇಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರ್ಯಾಮ್ ಸ್ಲಾಟ್ ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ 80X ಮದರ್ ಬೋರ್ಡ್ ಅಲ್ಲಿ. ನೆಕ್ಸ್ಟ್ ಏನ್ ಸರ್ ಅದು? ಪಿನ್ ಪವರ್ ಕನೆಕ್ಟರ್ ಯೂಸ್ ಮಾಡ್ತಾ ಇದ್ವಿ. ಫಸ್ಟ್ ಟೈಪ್ ಅಲ್ಲಿ ಯಾವುದು? 12 ಪಿನ್. ಸೆಕೆಂಡ್ ಟೈಪ್ ಅಲ್ಲಿ ಯಾವುದು ಸರ್ ಅದು? 20 ಪಿನ್. ನೆಕ್ಸ್ಟ್ ಬೇಬಿ 80 ಅಂತಂದ್ರೆ ಎರಡು ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಲೇಟೆಸ್ಟ್ ಮದರ್ ಬೋರ್ಡ್ ಅಲ್ಲಿ ನಾನು ಯಾವ್ದು ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ 20 ಅಂಡ್ 24 ಪಿನ್ ಪವರ್ ಕನೆಕ್ಟರ್. ಆಲ್ರೆಡಿ ನಾನು ತೋರಿಸ್ತೆ. ಏನ್ ಸರ್ ಅದು? ಮದರ್ ಬೋರ್ಡ್ ಅಲ್ಲಿ ನಾನು ಯಾವ ಪಿನ್ ಪವರ್ ಕನೆಕ್ಟರ್ ನ ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ ಸರ್ ಇದು 24 ಪಿನ್ ಪವರ್ ಕನೆಕ್ಟರ್. ಎಷ್ಟು ಪಿನ್ಸ್ ಇದೆ ಇಲ್ಲಿ? 24 ಪಿನ್ಸ್ ಇದೆ. 24 ಪಿನ್ ಪವರ್ ಕನೆಕ್ಟರ್ ನ ಯೂಸ್ ಮಾಡ್ತಾ ಇದೀನಿ. ಸರ್ ಇದು ರ್ಯಾಮ್ ಸ್ಲಾಟ್. ಇದು ರ್ಯಾಮ್ ಸ್ಲಾಟ್ ಯಾವ್ದು ಯೂಸ್ ಮಾಡ್ತಾ ಇದೀವಿ ಇಲ್ಲಿ? DDR ರ್ಯಾಮ್ ಸ್ಲಾಟ್ ನ ಯೂಸ್ ಮಾಡ್ತಾ ಇದೀವಿ. ಇದೇನ್ ಸರ್ ಇದು? DDR ರ್ಯಾಮ್ ಸ್ಲಾಟ್ ಇದು. ಓಕೆನಾ? ನೆಕ್ಸ್ಟ್ ಸರ್ ಇಲ್ಲಿ ಪ್ರೊಸೆಸರ್ ಸಾಕೆಟ್. ಈ ಕೂಲಿಂಗ್ ಫ್ಯಾನ್ ಒಳಗಡೆ ಪ್ರೊಸೆಸರ್ ಸಾಕೆಟ್ ಇರುತ್ತೆ. ಈ ಪ್ರೊಸೆಸರ್ ಸಾಕೆಟ್ ಯಾವುದು ಅಂತಂದ್ರೆ ಈಗ ಯೂಸ್ ಮಾಡ್ತಾ ಇರೋದು MPGA ಪ್ರೊಸೆಸರ್ ಸಾಕೆಟ್ ನ ಯೂಸ್ ಮಾಡ್ತಾ ಇದೀವಿ. ಸರ್ ಇಷ್ಟು ಏನ್ ಸರ್ ಇದು? ಮದರ್ ಬೋರ್ಡ್ ಟೈಪ್ಸ್ ಸರ್ ಇದು. ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್ಸ್. ದೀಸ್ ಆರ್ ಆಲ್ ದಿ ಕಾನ್ಸೆಪ್ಟ್ಸ್ ವಿ ಹ್ಯಾವ್ ಟು understand with respect to 80X motherboard. Again, what is the first point? Yes, abbreviation of 80X. What is the abbreviation of 80X? Advanced technology extended motherboard. What is the second point with respect to 80X motherboard? Yes, what is the second point with respect to 80X motherboard? Yes, it's a latest motherboard. What is the processor socket we used? MPGA processor socket. What is the RAM slot we used? DDR RAM slot. What is the pin power connector we used? 20 and 24 pin power connector. What are the examples? So what are the example for 80X motherboard? Yes, Pentium 4, dual core, quad core, i3, i5, i7. These are all the example for 80X motherboard. So these are all the different types of motherboards we have in the computer. ಸೊ ಇಷ್ಟು ಅರ್ಥ ಆಗಿದೆ ಅನ್ಕೊಂಡಿರ್ತೀನಿ. ನೆಕ್ಸ್ಟ್ ಇಷ್ಟನ್ನು ಬ್ರೀಫ್ ಆಗಿ ಹೇಳೋದಾದ್ರೆ ಸರ್ ಇಷ್ಟೆಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಎಷ್ಟು? 3 ಮಾರ್ಕ್ಸ್ಗೆ ಏನಂತ ಕೇಳ್ತಾನೆ? ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಮದರ್ ಬೋರ್ಡ್ ಅಂತ ಕೇಳ್ತಾರೆ. 4 ಟೈಪ್ಸ್ ಇದೆ.
4 ಟೈಪ್ಸ್ ಏನ್ ಮಾಡ್ಬೇಕು ಬ್ರೀಫ್ ಆಗಿ ಬರಿಬೇಕು ಸರ್. ಇಲ್ಲ ಅಂತಂದ್ರೆ ಯಾವ್ದಾದ್ರು 1 ಟೈಪ್ ನ 3 ಮಾರ್ಕ್ಸ್ ಗೆ ಕೇಳೋ ಚಾನ್ಸಸ್ ಇರುತ್ತೆ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಸುಮಾರು ಸರಿ ಟೈಪ್ಸ್ ಆಫ್ ಮದರ್ ಬೋರ್ಡ್ ನ ಕೇಳಿರೋಂಥದ್ದು. ಓಕೆನಾ, ಇದನ್ನ ಬ್ರೀಫ್ ಆಗಿ ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು, ಹೆಂಗ್ ನೆನ್ಪಿಟ್ಕೋಬೇಕು ಅಂತ ಇವಾಗ ನಾನು ಹೇಳ್ಕೊಡ್ತೀನಿ. We discussed 4 types of motherboard. Actually, it is difficult to remember the concepts or the points of motherboard. How to remember easily? ಸರ್ ಒಂದೇ ಒಂದು ಟ್ರಿಕ್ಸ್ ಸರ್, ಎಲ್ಲಾ ಮದರ್ ಬೋರ್ಡ್ದು ಒಂದೇ ಬೋರ್ಡ್ ಅಲ್ಲಿ ಬರ್ದಿರ್ತೀವಿ. ಒಂದೊಂದು ಏನೇನದು ಡಿಫ್ರೆನ್ಸ್ ನೋಡ್ಕೊಂಡ್ರೆ ಸಾಕು ಸರ್, ನೀಟಾಗಿ ನಮ್ಗೆ ಏನಾಗುತ್ತೆ ಅರ್ಥ ಆಗುತ್ತೆ. ಸರ್ ಏನ್ ಸರ್ ಅದು, ಫಸ್ಟ್ ಪಾಯಿಂಟ್ ಏನ್ ಬರೀತೀರಾ, ಅಬ್ರಿವೇಶನ್ ಬರೀತೀರಾ. ಏನ್ ಅಬ್ರಿವೇಶನ್? ಫಸ್ಟ್ ಮದರ್ ಬೋರ್ಡ್ ಏನ್ ಸರ್ ಅದು, XT ಮದರ್ ಬೋರ್ಡ್. ಫಸ್ಟ್ ಟೈಪ್ ಮದರ್ ಬೋರ್ಡ್ ಯಾವ್ದು ಸರ್ ಅದು, XT ಮದರ್ ಬೋರ್ಡ್. XT ಗೆ ಅಬ್ರಿವೇಶನ್, XT ಗೆ ಅಬ್ರಿವೇಶನ್ ಏನು, ಎಕ್ಸ್ಟೆಂಡೆಡ್ ಟೆಕ್ನಾಲಜಿ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಯಾವ್ದು ಸರ್, AT ಮದರ್ ಬೋರ್ಡ್, ಅಡ್ವಾನ್ಸ್ ಟೆಕ್ನಾಲಜಿ ಮದರ್ ಬೋರ್ಡ್. ಒಂದ್ ಕಡೆ ನೋಟ್ಸ್ ಮಾಡ್ಕೊತಾ ಹೋಗ್ತೀರಾ, ಏನದು ಡಿಫ್ರೆನ್ಸ್ ಇದಕ್ಕೂ ಅದಕ್ಕೂ ಮತ್ತೆ 4 ಟೈಪ್ಸ್ಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ನೋಟ್ ಮಾಡ್ಕೊಬಿಟ್ರೆ ನಿಮ್ಗೆ ಕಲಿಯಕ್ಕೆ ಸಿಕ್ಕಾಬಟ್ಟೆ ಈಸಿ ಸರ್. AT ಅಂತಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ, ಬೇಬಿ AT ಮದರ್ ಬೋರ್ಡ್ ಅಂತಂದ್ರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ AT ಅಂಡ್ XT ಮದರ್ ಬೋರ್ಡ್. ATX ಗೆ ಅಬ್ರಿವೇಶನ್ ಏನ್ ಸರ್ ಅದು, ಅಡ್ವಾನ್ಸ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಮದರ್ ಬೋರ್ಡ್. ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀವಿ ಅಂತಂದ್ರೆ ಇದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್, 3 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ಸ್. ಬಟ್ ಏನ್ ಸರ್ ಅದು, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಸಿಯಾಗಿ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ ಮಾತ್ರ ಹೇಳ್ತಾ ಇದೀನಿ. ಸೆಕೆಂಡ್ ಏನ್ ಸರ್ ಅದು, ಪ್ರೊಸೆಸರ್ ಸಾಕೆಟ್. ಸೆಕೆಂಡ್ ಎಲ್ಲಿಗೆ ಬರ್ತೀರಾ ಸರ್, ಪ್ರೊಸೆಸರ್ ಸಾಕೆಟ್. ಫಸ್ಟ್ ಟೈಪ್ XT ಮದರ್ ಬೋರ್ಡ್ ಅಲ್ಲಿ ಯಾವ ಪ್ರೊಸೆಸರ್ ಸಾಕೆಟ್, ಲೋ ಇನ್ಸರ್ಷನ್ ಫೋರ್ಸ್ ಪ್ರೊಸೆಸರ್ ಸಾಕೆಟ್ ನ ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ AT ಮದರ್ ಬೋರ್ಡ್ ಬಂದ್ರೆ ಸರ್ PGA ಪ್ರೊಸೆಸರ್ ಸಾಕೆಟ್. ಇಲ್ಲಿ ಯಾವ್ದು ಸರ್ ಪ್ರೊಸೆಸರ್ ಸಾಕೆಟ್, PGA ಪಿನ್ ಗ್ರಿಡ್ ಅರೆ ಪ್ರೊಸೆಸರ್ ಸಾಕೆಟ್ ನ ಯೂಸ್ ಮಾಡ್ತಾ ಇದೀನಿ. ಬೇಬಿ AT ಮದರ್ ಬೋರ್ಡ್ ಅಂತಂದ್ರೆ ಸರ್ ಇದು ಎರಡರದ್ದು ಕಾಂಬಿನೇಷನ್, ಹಂಗಾಗಿ ಅಪ್ಡೇಟೆಡ್ ವರ್ಷನ್ PGA ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ATX ಮದರ್ ಬೋರ್ಡ್ ಅಲ್ಲಿ ಪ್ರೊಸೆಸರ್ ಸಾಕೆಟ್ ಯಾವುದು, MPGA ಮೈಕ್ರೋ ಪಿನ್ ಗ್ರಿಡ್ ಅರೆ ಪ್ರೊಸೆಸರ್ ಸಾಕೆಟ್ ನ ಯೂಸ್ ಮಾಡ್ತಾ ಇದೀನಿ. ಜಸ್ಟ್ ಡಿಫ್ರೆನ್ಸ್ ಗೊತ್ತಾಗ್ಬಿಟ್ರೆ ಸಾಕು ಸರ್, ನೀವು ಆರಾಮಾಗಿ ಅವ್ರು ಏನೇ ಕೇಳಿದ್ರು ನೀಟಾಗಿ ಬರೀಬಹುದು. ಓಕೆನಾ. ನೆಕ್ಸ್ಟ್ ರ್ಯಾಮ್ ಸ್ಲಾಟ್. ಫಸ್ಟ್ ಟೈಪ್ ಯಾವುದು, XT ಮದರ್ ಬೋರ್ಡ್. XT ಮದರ್ ಬೋರ್ಡ್ ಅಲ್ಲಿ ರ್ಯಾಮ್ ಸ್ಲಾಟ್ ಯಾವ್ದು ಯೂಸ್ ಮಾಡ್ತಾ ಇದೀನಿ, ಡ್ಯೂಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ DIMM ರ್ಯಾಮ್ ಸ್ಲಾಟ್ ನ ಯೂಸ್ ಮಾಡ್ತಾ ಇದೀನಿ. AT ಮದರ್ ಬೋರ್ಡ್ ಅಂತಂದ್ರೆ SD ರ್ಯಾಮ್ ಸಿಂಕ್ರೋನಸ್ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ SD ರ್ಯಾಮ್ ಸ್ಲಾಟ್ ನ ಯೂಸ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಬೇಬಿ AT ಮದರ್ ಬೋರ್ಡ್ ಅಂತಂದ್ರೆ ಸರ್ ರ್ಯಾಮ್ ಸ್ಲಾಟ್ ಯಾವುದು, ST ರ್ಯಾಮ್ ಸ್ಲಾಟ್. ATX ಮದರ್ ಬೋರ್ಡ್ ಬಂದಾಗ ಅಪ್ಡೇಟೆಡ್ ವರ್ಷನ್ ಯಾವುದು ಅಂತಂದ್ರೆ DDR ಡಬಲ್ ಡೇಟಾ ರೇಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರ್ಯಾಮ್ ಸ್ಲಾಟ್ ನ ಏನ್ ಮಾಡ್ತಾ ಇದೀನಿ, ಯೂಸ್ ಮಾಡ್ತಾ ಇದೀನಿ ಸರ್. ನೆಕ್ಸ್ಟ್ ಎಲ್ಲಿಗೆ ಬರ್ತೀರಾ, ಪವರ್ ಪಿನ್ ಕನೆಕ್ಟರ್. ಸರ್ ಏನಿದು, ಇದು 12 ಪಿನ್ ಪವರ್ ಕನೆಕ್ಟರ್. ಯಾವುದು ಸರ್ ಅದು, XT ಮದರ್ ಬೋರ್ಡ್. ಇದು 12 ಪಿನ್ ಸರ್, ಇದು 20 ಪಿನ್, ಇದು 20 ಪಿನ್. ಇಲ್ಲಿ ಬಂದ್ರೆ 20 ಅಂಡ್ 24 ಪಿನ್ ಪವರ್ ಕನೆಕ್ಟರ್ ನ ಯೂಸ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ ಈಸಿ. ಏನ್ ಸರ್ ಅದು, ಪೆಂಟಿಯಂ 2. ಇಲ್ಲಿಗೆ ಬಂದ್ರೆ ಪೆಂಟಿಯಂ 3 ಸರ್, ಇಲ್ಲಿ ಪೆಂಟಿಯಂ 3 ಅಂಡ್ 4 ಸರ್, ಇಲ್ಲಿ ಪೆಂಟಿಯಂ 4 ಡ್ಯೂಯಲ್ ಕೋರ್ ಕ್ವಾಡ್ ಕೋರ್ i3 i5 i7. ಸೊ ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ ಫಾರ್ ಮದರ್ ಬೋರ್ಡ್ಸ್. ಯಾವುದು, ಡಿಫರೆಂಟ್ ಟೈಪ್ಸ್ ಆಫ್ ಮದರ್ ಬೋರ್ಡ್. ಸರ್ ಇದೊಂದು ಟೇಬಲ್ ಒಂದು ಬರ್ಕೊಂಡ್ರೆ ಸಾಕು ಸರ್, ನೀವು ಆರಾಮಾಗಿ ಯಾವುದೇ ಟೈಪ್ ಮದರ್ ಬೋರ್ಡ್ ನ ಕೇಳಿದ್ರು ನೀವು ಈಸಿಯಾಗಿ ಬರೀಬಹುದು ಸರ್. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್ ಅಂತ ಅನ್ಕೊಂಡಿದೀನಿ. ಐ ಹೋಪ್ you understood very well. I make it very simple and easy. All the concepts of the day. In the next session, we will going to discuss about the components of motherboard. ಕಲಿಯೋಣ, ಕಲಿತಾ ಇರೋಣ, ಮತ್ತೆ ಕಲಿಸ್ತಾ ಇರೋಣ. ನೀವೇನ್ ಮಾಡ್ಬೇಕು ಇವಾಗ, ಅದೇ ಸರ್ ಲೈಕ್ ಮಾಡಬೇಕು, ಡೌಟ್ ಇದ್ರೆ ಏನ್ ಮಾಡ್ಬೇಕು, ಕಮೆಂಟ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇರಬೇಕು. ಮರೀದೇನೆ ಏನ್ ಮಾಡ್ಬೇಕು ಸರ್, ಇವಾಗ ಸಬ್ಸ್ಕ್ರೈಬ್ ಮಾಡಬೇಕು ಸರ್. ಓಕೆ, ಥ್ಯಾಂಕ್ ಯು.